ಹಾಯ್ ವೆಲ್ಕಮ್ ಟು MB ಟೆಕ್ ಇನ್ ಕನ್ನಡ. ನೀವೇನಾದರೂ 10ರಿಂದ 20 ಸಾವಿರ ಒಳಗಡೆ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ನ ಹುಡುಕ್ತಿದ್ರೆ ಈ ವಿಡಿಯೋ ನಿಮಗಾಗಿ ಅಂತ ಹೇಳ್ಬೋದು. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ತನಕ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ನಿಮಗೆ Realme P3X ಬರುತ್ತೆ. ಇದು ನಿಮಗೆ 11,000 ಬಜೆಟಲ್ಲಿ ನಿಮಗೆ IPS LCD ಡಿಸ್ಪ್ಲೇನ ಆಫರ್ ಮಾಡ್ತಿದ್ದಾರೆ. ಪ್ರೊಸೆಸರ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ನಿಮಗೆ ಆ ಪ್ರೈಸ್ ಕೆಟಗರಿಯಲ್ಲಿ ಒಂದು ಡೀಸೆಂಟ್ ಆಗಿರುವಂಥ ಬ್ಯಾಟ್ರಿ ಬ್ಯಾಕಪ್ ಹಾಗೂ ಡಿಸ್ಪ್ಲೇನ ಹೊಂದಿದೆ ಅಂತ ಹೇಳ್ಬೋದು. ಮತ್ತು ಕ್ಯಾಮ್ರಾಸ್ ಕೂಡ ನಿಮಗೆ ಇದರಲ್ಲಿ ಓಕೆ 50 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಇದೆ, ಪ್ಲಸ್ ಫ್ರಂಟಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಕ್ಯಾಮ್ರಾಸ್ ಕೂಡ ಪರವಾಗಿಲ್ಲ ಅನ್ನೋ ಥರ ಇದೆ. ನೆಕ್ಸ್ಟ್ ನಿಮಗೆ Redmi Note 14 SE ಅಂತ ಹೇಳ್ಬಿಟ್ಟು ಈ ಫೋನ್ ನಿಮಗೆ ತುಂಬ ಜನ ಸಜೆಷನ್ ಮಾಡಲ್ಲ, ಯಾಕಂದರೆ ಇದು ಬೆಲೆ ನಿಮಗೆ 14,000 ರೂಪಾಯಿ ಇಟ್ಟಿದ್ದಾರೆ. ಇದರಲ್ಲಿ ನಿಮಗೆ MediaTek Dimensity 7050 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇದು ನಿಮಗೆ 14,000ಕ್ಕೆ ವರ್ತಿ ಅನ್ನಿಸುತ್ತೆ, ಬಟ್ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. 14,000 ರೂಪಾಯಿಗಿನ್ನ 12ರಿಂದ 12,500 ರೂಪಾಯಿ ತನಕ ಈ ಫೋನ್ಗೆ ಇಟ್ಟು ನಿಮಗೆ ಇದರಲ್ಲಿ ಏನು ಆಫರ್ ಮಾಡುತ್ತೆ ಅಂದರೆ ಒಂದು ಬೆಸ್ಟ್ ಪ್ರೊಸೆಸರ್ ನೀವು ಆಫರ್ ಮಾಡುತ್ತೆ ಆ ಪ್ರೈಸ್ ಕೆಟಗರಿಯಲ್ಲಿ. ಮತ್ತು ಬ್ಯಾಟ್ರಿ ಕೂಡ ನಿಮಗೆ 7000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಒಂದು ಡೀಸೆಂಟ್ ಆಗಿರುವಂಥ ಬ್ಯಾಟ್ರಿ ಅನ್ನೋಕ್ಕಿಂತ ಬೆಸ್ಟ್ ಬ್ಯಾಟ್ರಿ ಅಂತ ಹೇಳ್ಬೋದು. ಮತ್ತು ಸೂಪರ್ AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ ಆ ಪ್ರೈಸ್ ಕೆಟಗರಿಯಲ್ಲಿ. 12ರಿಂದ 13,000 ಬಜೆಟಲ್ಲಿ ನಿಮ್ಮೊಂದು ಬೆಸ್ಟ್ ಬ್ಯಾಟ್ರಿಗೆ ಬ್ಯಾಕಪ್ ಹಾಗೂ ಕ್ಯಾಮ್ರಾಸ್ ಡಿಸ್ಪ್ಲೇಸ್ ಎಲ್ಲ ನಿಮಗೆ ಆಲ್ರೌಂಡ್ ಟಿಕ್ ಮಾಡುತ್ತೆ. ಓಕೆ ಪರವಾಗಿಲ್ಲ ಅನ್ನೋಂಥ ಫೋನ್ ಇದಾಗಿದೆ. ಯಾರು ತೊಗೊಳ್ಳೋದು ಇದನ್ನು ಕೂಡ ಒಂದ್ಸರಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ 15,000 ಬಜೆಟಲ್ಲಿ 3 ಫೋನ್ಸ್ಗಳು ಬರುತ್ತೆ ಕಾಂಪಿಟೇಟರ್ ಆಗಿ. ನಂಬರ್ 1 ನಿಮಗೆ CMA Phone 2 Pro. ಇದು ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು ಆ ಪ್ರೈಸ್ ಕೆಟಗರಿಯಲ್ಲಿ. ಚಾರ್ಜರ್ ಆಗಲಿ, ನಥಿಂಗ್ OS ಆಗಲಿ, ನಿಮಗೆ ಕ್ಯಾಮ್ರಾಸ್ ಆಗಲಿ, ಪ್ರೊಸೆಸರ್ ಕೂಡ ನಿಮಗೆ MediaTek Dimensity 7300 ಪ್ರೋ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ 15,000 ಬಜೆಟಲ್ಲಿ ಕಾರ್ಡ್ ಆಫರಲ್ಲಿ ಬೆಸ್ಟ್ ಡೀಲ್ ಆಗುತ್ತೆ. ಮತ್ತು ನಿಮಗೆ Vivo T4R ಕೂಡ ಬರುತ್ತೆ. ಈ T4R ನಿಮಗೆ ಅರೌಂಡ್ 18,000 ರೂಪಾಯಿಗಿದೆ, ಬಟ್ ಈ ಡಿಸ್ಕೌಂಟಲ್ಲಿ ನಿಮಗೆ 15,000 ಬಜೆಟಲ್ಲಿ ಬರ್ಬೋದು. ಅದು ಕೂಡ ನೀವು ಒಂದ್ಸಲ ಕನ್ಸಿಡರ್ ಮಾಡ್ಬೋದು. ಇಲ್ಲ ನಮಗೆ ಸ್ಯಾಮ್ಸಂಗಲ್ಲೇ ಬೇಕಪ್ಪ ಅಂತಂದರೆ ಸ್ಯಾಮ್ಸಂಗ್ M36 ಅನ್ನೋಂಥ ಒಂದು ಸ್ಮಾರ್ಟ್ಫೋನ್ ಐತಿ. ಇದರಲ್ಲಿ ನಿಮಗೆ ಕ್ಯಾಮ್ರಾಸ್ ಆಗಲಿ, ಬ್ಯಾಟ್ರೀಸ್ ಆಗಲಿ, ಎಲ್ಲ ಪ್ರೊಟೆಕ್ಷನ್ ನಿಮಗೆ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಬರುತ್ತೆ. ಆ OS ಅಪ್ಡೇಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಪ್ರೊಸೆಸರ್ Exynos 1380 ಪ್ರೊಸೆಸರ್ ಬಂದಿದೆ. ನಿಮಗೆ ಪ್ರೊಸೆಸರ್ ಬಗ್ಗೆ ನಿಮಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಕ್ಯಾಮ್ರಾಸ್ ಬೇಕು, ಬ್ಯಾಟ್ರಿ ಬೇಕು, ಪ್ರೊಟೆಕ್ಷನ್ ಬೇಕು. ನಮಗೆ ಸ್ಯಾಮ್ಸಂಗ್ ಫೋನೇ ಬೇಕಂದರೆ ಇದು ಕೂಡ ಒಂದ್ಸರಿ ನೀವು ಕನ್ಸಿಡರ್ ಮಾಡುವಂಥ ಫೋನು. ಮತ್ತು 18,000 ಬಜೆಟಲ್ಲಿ ನಿಮಗೆ Vivo T4 ಫೋನ್ ಐತಿ. ಇದನ್ನು ಕೂಡ ನೀವು ತುಂಬ ಚೆನ್ನಾಗಿ ವ್ಲಾಗ್ ರೆಕಾರ್ಡಿಂಗ್ ಆಗಲಿ, ಕ್ಯಾಮ್ರಾಸ್ ಆಗಲಿ, ಗೇಮ್ಸ್ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕೂಡ ನಿಮಗೆ 18,000 ಬಜೆಟಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ನಿಮಗೆ ಬೆಸ್ಟ್ ಬ್ಯಾಟ್ರಿ ಬರುತ್ತೆ, 7000 mAh ಬ್ಯಾಟ್ರಿ. ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ 20,000 ಬಜೆಟಲ್ಲಿ ನಿಮಗೆ ಗೇಮಿಂಗ್ ಸೆಗ್ಮೆಂಟಾಗಿ ನಿಮಗೆ Poco X7 Pro ಬರುತ್ತೆ. ಇಲ್ಲ ನಮಗೆ ಆಲ್ರೌಂಡ್ ಸೆಗ್ಮೆಂಟಲ್ಲಿ ನೋಡಬೇಕಪ್ಪ ಅಂತಂದರೆ ನಿಮಗೆ Realme P4 Pro ಬರುತ್ತೆ. ಇದು ಕೂಡ ನಿಮಗೆ Snapdragon 7 Gen 4 ಪ್ರೊಸೆಸರ್ ಬರುತ್ತೆ. ಕ್ಯಾಮ್ರಾಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ನಿಮಗೆ ಆಲ್ರೌಂಡರ್ ಫೋನ್ ಆಗುತ್ತೆ ಆ ಪ್ರೈಸ್ ಕೆಟಗರಿಯಲ್ಲಿ. ಮತ್ತು ಇದು ರೀಸೆಂಟಾಗಿ ಲಾಂಚ್ ಆಗಿರುವಂಥದ್ದು. ಹಾಗಾಗಿ ಈ ಫೋನ್ನ Realme P4ನ ಕನ್ಸಿಡರ್ ಮಾಡ್ಬೋದು. ಇಲ್ಲ ನಮಗೆ ಪ್ಯೂರ್ಲಿ ಗೇಮ್ ಬೇಡ, ನಮಗೆ ಏನು ಬೇಡ, ಕ್ಯಾಮ್ರಾಸ್ ಬೇಕಪ್ಪ ಅಂತಂದರೆ ನಿಮಗೆ Motorola Edge 60 Fusion ಬರುತ್ತೆ. ಇದು ನಿಮಗೆ ದಿ ಬೆಸ್ಟ್ ಕ್ಯಾಮ್ರಾಸ್ ಆಫರ್ ಮಾಡುತ್ತೆ ಆ ಪ್ರೈಸ್ ಕೆಟಗರಿಯಲ್ಲಿ. 20,000 ಬಜೆಟಲ್ಲಿ ಈ ಫೋನ್ಸ್ಗಳನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ನೀವು ಯಾವ ಫೋನ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳಿ ಕಾಮೆಂಟಲ್ಲಿ ತಿಳಿಸಿ. ನನ್ನ ವೀಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.